ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಇನ್ನು ಮುಂದೆ ಅನ್ನಭಾಗ್ಯದ ಹಣದ ಬದಲಾಗಿ ಅಕ್ಕಿ ವಿತರಣೆ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಸಚಿವರು ಇವತ್ತು ಅದನ್ನು ಅಧಿಕೃತವಾಗಿ ಹೇಳಿದ್ದಾರೆ. ಅಕ್ಕಿ ಕೊಡುವ ಬಗ್ಗೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಘೋಷಣೆ ಆಗಿದೆ. ಸುದ್ದಿಗೋಷ್ಠಿ ನಡೆಸಿ ಈ ವಿಚಾರವನ್ನು ತಿಳಿಸಿದ್ದಾರೆ ಸಚಿವ ಮುನಿಯಪ್ಪ ಅವರು. ಫೆಬ್ರವರಿಯಿಂದಲೇ ಹಣದ ಬದಲು ಅಕ್ಕಿ ವಿತರಣೆ ಕಾರ್ಯ ಆಗುತ್ತೆ, ಅಂದ್ರೆ ಈ ತಿಂಗಳಿನಿಂದಲೇ. ಈವರೆಗೂ ಏನು 5 ಕೆಜಿ ಅಕ್ಕಿ ಕೊಡ್ತಿದ್ರು, ಅದು ಕೇಂದ್ರದ ಕಡೆಯಿಂದ ಬರುವಂತ ಅಕ್ಕಿ. ಇನ್ನು 5 ಕೆಜಿ ಅಕ್ಕಿ ರಾಜ್ಯ ಕೊಡ್ತೀನಿ ಅಂತ ಏನು ಹೇಳಿದ್ರು, ಅದರ ಬದಲಾಗಿ ಕೆಜಿಗೆ 34 ರೂಪಾಯಿ ಲೆಕ್ಕದಂತೆ 5 ಕೆಜಿಗೆ 170 ರೂಪಾಯಿ ಅಂತ ಹಾಕ್ತಾ ಇತ್ತು ಸರ್ಕಾರ. ಈಗ 170 ರೂಪಾಯಿ ಬದಲಾಗಿ ಅಕ್ಕಿಯನ್ನೇ ಕೊಡೋದಕ್ಕೆ ನಿರ್ಧರಿಸಲಾಗಿದೆ. ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಸಚಿವರು KH ಮುನಿಯಪ್ಪ ಅವರು? ಮೊದಲಿಗೆ ಅದನ್ನ ನೋಡ್ಕೊಂಬೋಣ ಬನ್ನಿ. ಈಗ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ, ನಾನು ಸ್ವಾಗತ ಮಾಡ್ತೇನೆ. ಮಾನ್ಯ ಪ್ರಹ್ಲಾದ್ ಜೋಶಿಯವರನ್ನು ಕೂಡ 2 ಸಾರಿ ಭೇಟಿಯಾಗಿದ್ದೆ. ಈಗಾಗಲೇ ನಾವು ಪತ್ರವನ್ನು ಬರೆದ ನಮ್ಮ ಸೆಕ್ರೆಟರಿಯವರು ಈಗ ಅಕ್ಕಿಯನ್ನು ಈ ತಿಂಗಳಿಂದಾನೇ ನಾವು ಗ್ರಾಹಕರಿಗೆ ಕೊಡುವಂಥದ್ದನ್ನು ತೀರ್ಮಾನ ಮಾಡಿದ್ದೇವೆ. ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಅವರು ಮುಂದುವರಿಸಬೇಕು ಅಂತ ಕೂಡ ಅವ್ರನ್ನ ನಾನು ಒತ್ತಾಯ ಮಾಡ್ತೀನಿ. ಸೊ ಅಂದರೆ ಫೆಬ್ರವರಿಯಿಂದ ನಾವು ಅವರು ಜೂನ್ ತನಕ ಅಂತ ಹೇಳಿದ್ದಾರೆ. ಇದನ್ನು ಕಾರ್ಯಕ್ರಮ ಶುರು ಮಾಡಿದಾಗೆ ನಾನು ಕೇಳಿದ್ದೇನೆ ಅವರಿಗೆ, ನಮಗೆ ಪ್ರತಿ ವರ್ಷ ಬೇಕಾಗುವಷ್ಟು ಅಕ್ಕಿಯನ್ನು ನೀವು ಪ್ರತಿ ತಿಂಗಳು ಕೂಡ 2 ಲಕ್ಷಕ್ಕಿಂತ ಮೇಲ್ಪಟ್ಟ ಟನ್ನುಗಳು ಬೇಕಾಗ್ತದೆ, ಅಷ್ಟನ್ನು ಕೊಡಬೇಕು. ಸುಮಾರು 4,50,00,000 ಜನರಿಗೆ ನಾವು ಇದನ್ನು ಸರಬರಾಜು ಮಾಡಬೇಕಾಗ್ತದೆ. ಕೊಡ್ತೀವಿ ಅನ್ನೋ ಆಶ್ವಾಸನೆ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ಆದ್ದರಿಂದ ಈ ತಿಂಗಳನ್ನೇ ಕೊಡೋದನ್ನು ನಾವು ತೀರ್ಮಾನ ಮಾಡಿದ್ದೇವೆ. DBTಯನ್ನು ನಾವು ಜನವರಿವರೆಗೂ ಕೂಡ ಕೊಡುವಂಥದ್ದನ್ನು ಮಾಡಿ ತೀರ್ಮಾನವನ್ನು ತಗೊಂಡಿದ್ದೀವಿ. ಈಗಾಗಲೇ ನವಂಬರ್ ಡಿಸೆಂಬರ್ ಕೊಟ್ಟಾಗಿ ಅಕ್ಟೋಬರ್ವರೆಗೂ ಹೋಗಿದೆ, ನವಂಬರ್ವರೆಗೂ ಹೋಗಿದೆ, ಡಿಸೆಂಬರ್ ಜನವರಿದು. ಸೊ ಮುನಿಯಪ್ಪ ಅವರು ಕೊಟ್ಟಿರೋ ಲೆಕ್ಕ ಪ್ರಕಾರವಾಗಿ ಹತ್ತತ್ರ ಸರ್ಕಾರಕ್ಕೆ ಒಂದು 9 ರೂಪಾಯಿ ಆದರೂ ಉಳಿಯುತ್ತೆ ಕೆಜಿ ಮೇಲೆ 9 ರೂಪಾಯಿ ಉಳಿಯುತ್ತೆ. ಯಾಕೆ ಅಂತ ಅಂದ್ರೆ ಸರ್ಕಾರ ಈಗ 34 ರೂಪಾಯಿ ಅಂತ ಕೊಡ್ತಾ ಇದೆ 1 ಕೆಜಿಗಲ್ವಾ. ಸೊ ಈಗ ಅವ್ರು ಹೇಳ್ತಾ ಇರೋ ಲೆಕ್ಕದ ಪ್ರಕಾರವಾಗಿ ಕೇಂದ್ರದಿಂದ ಅವ್ರಿಗೆ 22 ರೂಪಾಯಿಗೆ ಸಿಗ್ಬೋದು ಅಕ್ಕಿ. ಸಾಗಣೆ ವೆಚ್ಚ ಅದು ಇದು ಅಂತ ಲೆಕ್ಕ ಹಾಕಿದ್ರು 24 ರೂಪಾಯಿ ಆಗ್ಬೋದು, ಹೋಗ್ಲಿ 1 ರೂಪಾಯಿ ಹೆಚ್ಚಿಗೆ ಆದ್ರೂ 25 ರೂಪಾಯಿ ಆಗ್ಬೋದು. ಅಲ್ಲಿ 9 ರೂಪಾಯಿ ಉಳ್ದಂಗಾಗುತ್ತೆ, ಸರ್ಕಾರಕ್ಕೆ ಒಂದು ಅನುಕೂಲ. ನಂಬರ್ 1. ಎರಡನೇದಾಗಿ ಏನು ಅಂತ ಅಂದ್ರೆ ಈ ಏನು ಅಕ್ಕಿ ಭಾಗ್ಯದ ದುಡ್ಡು ಬಂದಿಲ್ಲ ಅಂತಿತ್ತಲ್ಲ, ಅದು ಒಪ್ಕೊಂಡಿದ್ದಾರೆ ಅವರು. ಡಿಸೆಂಬರ್ದು ಜನವರಿದು ಬರಕ್ಕಿದೆ, ಅದು ಹಾಕ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ವಿಷಯ ಅಂದರೆ ಈಗ ಈ ತಿಂಗಳಿಂದ ಅಕ್ಕಿ ಯಾಕೆ ಆ 2 ತಿಂಗಳಿಂದ ಏನಾದರೂ ಬರದೇ ಹೋಗ್ಬಿಡುತ್ತಾ ಅನ್ನುವಂಥದ್ದು. ಹೆಚ್ಚು ಕಡಿಮೆ ಒಂದು 350-340 ರೂಪಾಯಿ ಅಷ್ಟು ದುಡ್ಡು ಒಂದು ಅಕೌಂಟ್ಗೆ ನಾನು ಹೇಳ್ತಾ ಇರುವಂಥದ್ದು. ಈ ಮನೇಲಿ 4 ಜನ ಇದ್ದಾರೆ ಅಂದರೆ 4 ಜನಕ್ಕೆ ಆಯ್ತದು. ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಕೊಂಡು.